ಈಗ ಆ ಒಂದು ದಿನ ಹೊರಗಡೆ ಇದ್ರಲ್ಲ, ಈಗಲ್ಟನ್ ರೆಸಾರ್ಟ್ ಅಲ್ಲಿ ನೀವಿದ್ರಿ. ಸೊ ಅವಾಗ ಮೊಬೈಲ್, ಟಿವಿ ಇದು ಅವೈಲಬಲ್ ಇರ್ಲಿಲ್ಲ. ಏನಿಲ್ಲ, ಮೊಬೈಲ್ದು ಆ ಕೇಬಲ್ಸ್ ಎಲ್ಲ ಕಿತ್ತು ಹಾಕ್ಬಿಟ್ಟು, ಅದು ಸೆಟಪ್ ಬಾಕ್ಸ್ ಇರುತ್ತಲ್ಲ ಅದೆಲ್ಲ ಕಿತ್ತು ಹಾಕ್ಬಿಟ್ಟಿರ್ತಿದ್ರು. ಫೋನ್ ಇರ್ತಿರ್ಲಿಲ್ಲ. ಆಮೇಲೆ ಫೋನ್ ಅಂದರೆ ನಮ್ಮ ಹ್ಯಾಂಡ್ ಫೋನ್ ಅಂತೂ ಇಲ್ವೇ ಇಲ್ಲ, ನಮ್ಮ ರೆಗ್ಯುಲರ್ ಮೊಬೈಲ್ ಫೋನ್ ಅಂತೂ ಇಲ್ವೇ ಇಲ್ಲ. ಹೋಟೆಲ್ಗಳಲ್ಲಿ ಇರುತ್ತಲ್ಲ ರೆಗ್ಯುಲರ್ ಇದಕ್ಕೆ ರಿಸೆಪ್ಷನ್ಗೆ ಅಲ್ಲಿಗೆ ಮಾಡೋ ಫೋನು, ಅದು ಇರ್ತಿರ್ಲಿಲ್ಲ. ಆಮೇಲೆ ನಮ್ಮ ಪಕ್ಕದಲ್ಲಿ ಪ್ರತಿ ನಿಮಿಷ ಕಾಯಕ್ಕೊಬ್ರು ಇರ್ತಿದ್ರು. ಅಂದರೆ ಇವರಿಂದ ಯಾವುದೇ ರೀತಿಯ ಹೊರಗಡೆ ಪ್ರಪಂಚದ ಒಂದು ಟಚ್ ಇವ್ರಿಗೆ ಸಿಗಬಾರ್ದು, ಅಥವಾ ಯಾವುದೇ ಒಂದು ರೀತಿಯ ಪ್ರೋಟೋಕಾಲ್ಸಲ್ಲಿ ಇಲ್ಲದೆ ಇರೋ ರೂಲ್ಸ್ ಬ್ರೇಕಿಂಗ್ ಏನಾದರೂ ಆಗಬಾರ್ದು ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ರೂಮ್ಗೂ ಒಬ್ರೊಬ್ರು ಇಟ್ಟಿದ್ರು. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ರೂಮ್ಗೆ ಹೋಗಿದ್ದು ಬಂದಿದ್ದು ಬಿಟ್ಟರೆ ಹೊರ ಪ್ರಪಂಚ ನೋಡೇ ಇಲ್ಲ. ನೀವು ಒಳಗಡೆ ಇರೋರ್ನ ಏನಾದ್ರು ಮಿಸ್ ಮಾಡ್ಕೊಂಡ್ರಾ? ಅಂದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬವನ್ನ ಏನಾದ್ರು ಮಿಸ್ ಮಾಡ್ಕೊಂಡ್ರ ಒಳಗಡೆ ಇದ್ದಾಗ ಒಂದು ನಿಮಿಷಕ್ಕೂ ಕೂಡ ಖಂಡಿತ ಮಿಸ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಮನೆಯವ್ರ ಥರನೇ ಆಗ್ಬಿಟ್ಟಿದ್ವಾ ಅಲ್ಲೆಲ್ಲೋ. ನನಗೆ ಯಾವುದೇ ಬೇಜಾರು ಇರ್ತಿರಲ್ವಾ, ಎಲ್ಲ ಚಿಕ್ಕ ಮಕ್ಕಳು ತರಲೆಗಳು, ತಮಾಷೆ ಮಾಡಿಕೊಂಡು, ಟಾಸ್ಕ್ಗಳನ್ನ ಆಡ್ಕೊಂಡು, ಊಟ ಮಾಡಿಕೊಂಡು, ಒಂಥರ ನನಗಂತೂ ಒಂದು ಪಕ್ಕ ಫ್ಯಾಂಟಸಿ ವರ್ಲ್ಡ್ ಫಾರಿನ್ ಟ್ರಿಪ್ ಅದು. ತುಂಬ ಮಜವಾಗಿತ್ತು. ಸೊ ಹಾಗಾಗಿ ಒಂದು ನಿಮಿಷಕ್ಕೂ ಕೂಡ ಮನೆಯವ್ರನ್ನ ಮಿಸ್ ಮಾಡ್ಕೊಳ್ಳಿಲ್ಲ. ಈಗ ಫೋನ್ ಏನಾದರೂ ಮಿಸ್ ಮಾಡ್ಕೊಂಡ್ರೆ, ಯಾಕಂದ್ರೆ ಪ್ರತಿ ಬಾರಿ ಈಗ ನೀವು ಸೆಲೆಬ್ರಿಟೀಸ್ ಅಂತ ಹೇಳಿದ ತಕ್ಷಣ ಏನಾದರೂ ಒಂದು ಕಾಲ್ ಅಟೆಂಡ್ ಮಾಡಬೇಕು, ಮೆಸೇಜ್ ರಿಪ್ಲೈ ಮಾಡಬೇಕು, ಅದರಲ್ಲೇ ನಿಮ್ಮದು ಪ್ರತಿಯೊಂದು ಶೆಡ್ಯೂಲ್ಸ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಒಳಗಡೆ ಇದ್ದಾಗ ಫೋನ್ ಟಚ್ ಹೇಗೆ? ನನ್ನ ಪರ್ಸ್ನಲ್ ನಾನು ಹೇಳೋ ಹಾಗಿದ್ರೆ, ನಾನು ಅಷ್ಟೊಂದು ಅಡಿಕ್ಟೆಡ್ ಅಲ್ಲ ಫೋನಿಗೆ. ಸೊ ಮುಗಿದ ತಕ್ಷಣ ನೋಡಬೇಕು, ಫೋನಲ್ಲೇ ಇರಬೇಕು ಆ ಥರ ಏನಿಲ್ಲ. ಕೆಲಸಗಳಿಗೆ ಮಾತ್ರ ಉಪಯೋಗಿಸೋದು ಫೋನು. ಹಾಗಾಗಿ ನಾನು ಖಂಡಿತವಾಗ್ಲೂ ಫೋನ ಮಿಸ್ ಮಾಡ್ಕೊಳ್ಳಿಲ್ಲ. ಆ್ಯಕ್ಚುಲಿ ಮನೆಗೆ ಬಂದಮೇಲೂ ಮಾತಾಡಿ ಎಷ್ಟೊತ್ತಾದಮೇಲೆ ಫೋನ್ ಹತ್ರ ಹೋಗಿದ್ದು ನಾನು. ಬಟ್ ಫೋನಲ್ಲಿ ಅಡಿಕ್ಟ್ ಆದವರು ಕೂಡ ಅಲ್ಲಿ ಒಳಗಡೆ ಹೋದಾಗ ನಮಗೆ ಈ ಫೋನಿನ ಒಂದು ಸಾಮೀಪ್ಯ ಇರೋದಿಲ್ಲ. ಇನ್ನು ನಾನು ಹೊರಗಡೆ ಬರೋವರೆಗೂ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗ್ತಾರಲ್ಲ, ಬಹುಶಃ ಅವರು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನಿಸುತ್ತೆ ನನಗೆ. ಈಗ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ 3 ಜನ. ಸೊ 3 ಜನದಲ್ಲಿ ನಿಮಗೆ ಪರಿಚಯ ಇರೋರು ಯಾರಾದರೂ ಇದ್ದಾರಾ? ಯಾರಿಲ್ಲ. ನಾನು ಹೇಳಿದ್ನಲ್ಲ, ಈ ಒಳಗಡೆ ಹೋದವರಲ್ಲಿ ನಾನು ನೋಡಿದವರಲ್ಲೂ ಯಾರೂ ಪರಿಚಯ ಇರಲಿಲ್ಲ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿನೂ ಕೇವಲ ಹೆಸರುಗಳು ಗೊತ್ತೇ ಹೊರತು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇನ್ನು ರಘು ಅವರು ಎಂಟ್ರಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ, ಹೌದು. ಬಟ್ ಫಸ್ಟ್ ಡೇನೇ ಅಶ್ವಿನಿ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡಿರೋ ಅಂಥದ್ದು ಅದೇ ನನಗೆ ಗೊತ್ತಿಲ್ಲ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಈಗಾಗಲೇ ಎಪಿಸೋಡ್ಗಳನ್ನ ನೋಡ್ಕೊಂಡು ಹೋಗಿದ್ದಾರಾ ನನಗೆ ಗೊತ್ತಿಲ್ಲ. ಇವಾಗ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡ್ಕೊಂಡು ಹೋಗಿದ್ದಾರಾ, ಫೀಡ್ ಮಾಡ್ಕೊಂಡು ಹೋಗಿದ್ದಾರಾ ಇವ್ರ ವಿರುದ್ಧ ನಿಲ್ಲಲೇಬೇಕು ಅಂತ, ಅಥವಾ ಬ್ಲೈಂಡಾಗಿ ಹೋಗಿದ್ದಾರಾ ಗೊತ್ತಿಲ್ಲ. ಹೋದರೆ ನಿಜವಾಗ್ಲೂ ನ್ಯಾಯವಾಗಿ ವಾದ ಮಾಡಿ, ಹೋರಾಟ ಮಾಡಿ ಅವ್ರ ಎದುರು ನಿಲ್ಲೋರಾದರೆ ತುಂಬ ಚೆಂದ. ನಾನು ಅದೇ ಅಂದ್ಕೊಂಡೆ, ಅಯ್ಯೋ ನಾನು ಇರಬಾರ್ದಾಗಿತ್ತ ಇದೆಲ್ಲ ನೋಡೋಕ್ಕೆ ಅಂತ. ಅದು ನಿಜವಾಗ್ಲೂ ಒಂದು ಗೇಮ್, ಅಸಲಿ ಆಟ ಈಗ ಶುರು ಅಂತ ಹೇಳಿದ ಹಾಗೆ ನಿಜವಾಗ್ಲೂ ಶುರುವಾದರೆ ಮಾತ್ರ ಭಾರಿ ಗಮ್ಮತ್ತಾಗಿರುತ್ತೆ. ಅಂದರೆ ಈಗ ಬಿಗ್ ಬಾಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗೋದು, ಮೇಕಪ್ ಮಾಡ್ಕೊಳೋದು, ಕೂತ್ಕೊಳ್ಳೋದು ಇದೇನಾ? ಯಾಕಂದ್ರೆ ರಕ್ಷಿತಾ ಅವರು ಮೊನ್ನೆ ಕೊಟ್ಟಂತಹ ಒಂದು ಪಾಯಿಂಟ್ ಇರಬಹುದು, ಹೊರಗಡೆಯಿಂದ ನೀವು ಹೇಗಾದ್ರೂ ಸೆಟ್ ಮಾಡ್ಕೋಬಹುದು, ಒಳಗಡೆಯಿಂದ ಸೆಟ್ ಮಾಡ್ಕೋಬೇಕಲ್ಲ ಅನ್ನೋದು. ಖಂಡಿತವಾಗ್ಲೂ ಹೌದು. ನಾನು ಅದೇ ಹೇಳೋದು, ಬಿಗ್ ಬಾಸ್ ಅಂದರೆ ಒಬ್ರೊಬ್ರು ಒಂದೊಂದು ರೀತಿಯ ವ್ಯಾಖ್ಯಾನವನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತೊಗೊಂಡ್ಬಿಡ್ತಾರೆ. ನಾನು ಹೇಳೋದು, ಬಿಗ್ ಬಾಸ್ ಬರೀ ಟಾಸ್ಕ್ ಅಲ್ಲ, ಬರೀ ಏನದು ಬೆಳಿಗ್ಗೆ ಎದ್ದೇಳೋದು, ಹಾಡಿಗೆ ಡ್ಯಾನ್ಸ್ ಮಾಡೋದು, ತಿಂಡಿ ಮಾಡೋದು, ಮೇಕಪ್ ಆಗೋದು, ರೆಡಿ ಆಗೋದು, ಮತ್ತು ಸಂಜೆ ಒಂದು ಟಾಸ್ಕ್ ಬರುತ್ತೆ, ಆಡೋದು, ತಿನ್ನೋದು, ಮಲ್ಗೋದು ಅಲ್ವೇ ಅಲ್ಲ. ಪ್ರತಿಯೊಂದು ಹೆಜ್ಜೆ ಕೂಡ ಟಾಸ್ಕಲ್ಲಿ. ಅಂದರೆ ಪ್ರತಿಯೊಂದು ಹೆಜ್ಜೆನೂ ನೀವು ಹೇಗೆ ಇಡ್ತೀರಾ, ಯಾವ ರೀತಿ ಇಡ್ತೀರಾ, ಯಾರ ಕಡೆ ಇಡ್ತೀರಾ, ಎಷ್ಟು ನಿಧಾನಕ್ಕೆ ಇಡ್ತೀರಾ, ಎಷ್ಟು ಜೋರಾಗಿಡ್ತೀರಾ, ಅದು ಒಂದೊಂದು ಟಾಸ್ಕು. ಅದು ಪ್ರತಿಯೊಂದು ಹೆಜ್ಜೆನೂ ಹುಷಾರಾಗಿಡಬೇಕು. ಆಮೇಲೆ ಅದೇ ಇವಾಗ ಅರಸಿ ಅಂತ ಪಟ್ಟ ತೊಗೊಂಡು ಬೇರೆ ಏನೂ ಕೆಲಸ ಇಲ್ಲದೆ ಮೇಕಪ್ ಮಾಡ್ಕೊಂಡು ಓಡಾಡೋದು ಅಭ್ಯಾಸ ಆಗೋಗಿರುತ್ತಲ್ಲ, ಅವಾಗ ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ. ಅಭಿರುಚಿ, ನಾನು ರೆಡಿ ಆಗೋದು ನನ್ನ ಅಭಿರುಚಿ ಅಂತಾರೆ.